ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ. ಮೇಷರಾಶಿಯ ಆತ್ಮೀಯ ಬಂಧುಗಳೇ, 3 ಮಹಾಸತ್ಯಗಳು ಬರಲಿವೆ. ಇಷ್ಟು ದಿನ ನಿಮ್ಮನ್ನ ಹಿಂದಿನಿಂದ ಆಡಿಸುತ್ತಿದ್ದ, ನಿಮ್ಮ ನಿರ್ಧಾರಗಳನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದ 3 ಜನರ ನಿಜವಾದ ಮುಖವಾಡಗಳು ಈಗ ಕಳಚಿ ಬೀಳಲಿವೆ. ಮೇಷರಾಶಿ ಅಂದರೆ ಕುಜನ ರಾಶಿ, ಅಗ್ನಿತತ್ವದ ರಾಶಿ. ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ಧೈರ್ಯ, ಸ್ಪಷ್ಟ ಮಾತು, ನೇರ ನಡೆನುಡಿ ನಿಮ್ಮ ರಕ್ತದಲ್ಲೇ ಇದೆ. ಯಾರಿಗೂ ಹೆದರೋದಿಲ್ಲ, ಯಾರ ಮುಂದೆನೂ ಕೂಡ ತಲೆಬಾಗೋದಿಲ್ಲ. ಆದರೆ ನಿಮ್ಮ ಈ ಒಳ್ಳೆಯ ಗುಣವನ್ನೇ ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ನೀವು ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ, ನೀವು ಪ್ರೀತಿಯಿಂದ ನಂಬುವ ಮನಸ್ಸು, ಇವೆರಡನ್ನೇ ಕೂಡ ಅವರು ಅಸ್ತ್ರ ಮಾಡಿಕೊಂಡಿದ್ದಾರೆ. ನೀವು ಯಾರಿಗೋಸ್ಕರ ನಿಮ್ಮ ಕನಸುಗಳನ್ನು ಬಲಿ ಕೊಟ್ಟಿದ್ದೀರಿ, ಯಾರ ಮಾತನ್ನ ಕೇಳಿ ನಿಮ್ಮ ಸ್ವಂತ ನೆಮ್ಮದಿಯನ್ನು ಹಾಳು ಮಾಡಿಕೊಂಡಿದ್ದೀರಿ ಎಂಬುದು ಈ 4 ದಿನಗಳಲ್ಲಿ ನಿಮಗೆ ಕನ್ನಡಿಯಂತೆ ಕಾಣುತ್ತೆ. ಕುಜ ಮತ್ತು ಗುರುಗಳ ಸಂಯೋಗದಿಂದಾಗಿ ಮತ್ತು ಚಂದ್ರನ ಚಲನೆಯಿಂದಾಗಿ ಈ 4 ದಿನಗಳಲ್ಲಿ ನಿಮ್ಮ 3ನೇ ಕಣ್ಣು ತೆರೆಯುತ್ತೆ. ಮಂಗಳವಾರ ಒಂದು ಘಟನೆ ನಿಮ್ಮನ್ನ ಎಚ್ಚರಿಸುತ್ತೆ. ಬುಧವಾರ ಒಂದು ಸತ್ಯ ನಿಮ್ಮ ನಿದ್ದೆಯನ್ನ ಕೆಡಿಸುತ್ತೆ ಮತ್ತು ಎದೆಯನ್ನು ಕೂಡ ಚಿತ್ರ ಮಾಡುತ್ತೆ. ಗುರುವಾರ ಒಂದು ವ್ಯಕ್ತಿಯ ನಿಜ ಬಣ್ಣ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಮತ್ತು ಶುಕ್ರವಾರದಂದು ನಿಮಗೆ ಒಂದು ದೊಡ್ಡ ಮುಕ್ತಿ ಸಿಗುತ್ತೆ. ಮೊದಲನೇ ವ್ಯಕ್ತಿ, ಇವನು ನಿಮ್ಮನ್ನ ಸದಾ ತಪ್ಪಿತಸ್ಥ ಭಾವನೆಯಲ್ಲಿ ಇಡುವ ವ್ಯಕ್ತಿ. ಇವನು ನಿಮ್ಮ ಕುಟುಂಬದಲ್ಲೇ ಇರಬಹುದು, ತಂದೆ ತಾಯಿ, ಅಣ್ಣ ತಂಗಿ ಅಥವಾ ನಿಮ್ಮ ಸಂಗಾತಿಯೇ ಆಗಿರಬಹುದು. ಇವನು ಯಾವಾಗಲೂ ಕೂಡ ಹೇಳೋದು ಒಂದೇ: ನಿನ್ನಿಂದಲೇ ಹೀಗಾಯ್ತು, ನೀನೇ ಇದಕ್ಕೆಲ್ಲ ಕಾರಣ ಅಂತ. ನೀನು ಹೀಗೆ ಮಾಡಿದ್ರೆ ಹೀಗಾಗ್ತಾ ಇರಲಿಲ್ಲ, ನಾವೆಲ್ಲ ನಿನ್ನಿಂದಲೇ ಕಷ್ಟಪಡ್ತಾ ಇದ್ದೇವೆ ಅಂತ. ಮೇಷರಾಶಿಯವರೇ, ನೀವು ಸಹಜವಾಗಿ ಜವಾಬ್ದಾರಿ ಹೊರುವವರು. ಹಾಗಾಗಿ ಈ ಮಾತುಗಳನ್ನು ಕೇಳಿ ನೀವು ಒಳಗೊಳಗೆ ಕುಗ್ಗಿ ಹೋಗಿದ್ದೀರಿ. ನಿಮ್ಮ ಪ್ರತಿಯೊಂದು ಯಶಸ್ಸಿನಲ್ಲೂ ಕೂಡ ಇವನು ಒಂದು ತಪ್ಪನ್ನು ಹುಡುಕ್ತಾ ಇರ್ತಾನೆ. ನೀವು ಮುಂದೆ ಹೋಗಬಾರದು ಎಂಬ ಕಾರಣಕ್ಕೆ ನಿಮ್ಮ ಕಾಲಿಗೆ ಬೇಡಿಯಾಗಿ ನಿಮ್ಮ ತಪ್ಪಿತಸ್ಥ ಮನೋಭಾವವನ್ನೇ ಬಳಸಿಕೊಳ್ತಾನೆ. ಈ 4 ದಿನಗಳಲ್ಲಿ ಇವನ ಈ ಆಟ ನಿಮಗೆ ಅರ್ಥವಾಗುತ್ತೆ. ಮಂಗಳವಾರ ಇವನು ನಿಮ್ಮ ಮೇಲೆ ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ತಾನೆ. ಆ ಕೋಪದ ಹಿಂದೆ ಪ್ರೀತಿಯಲ್ಲ, ಅಧಿಕಾರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. 2ನೇ ವ್ಯಕ್ತಿ, ಇವನು ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಸ್ನೇಹಿತ. ನಿಮ್ಮ ಮುಂದೆ ಬಂದರೆ ಅಣ್ಣ ನೀನೇ ನನ್ನ ದೇವರು, ನೀನಿಲ್ಲದಿದ್ರೆ ನಾನಿಲ್ಲ ಅಂತ ಹೇಳ್ತಾನೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತನಾಡ್ತಾನೆ. ನಿಮ್ಮ ರಹಸ್ಯಗಳನ್ನು ಬೇರೆಯವರಿಗೆ ಮಾರ್ತಾನೆ. ನೀವು ಒಂದು ಒಳ್ಳೆಯ ಅವಕಾಶದ ಬಗ್ಗೆ ಇವನ ಹತ್ತಿರ ಹೇಳಿಕೊಂಡರೆ ಮಾರನೇ ದಿನನೇ ಅದು ಬೇರೆಯವರ ಕೈ ಸೇರುತ್ತೆ. ನಿಮ್ಮ ಹಣಕಾಸಿನ ವಿಷಯ, ನಿಮ್ಮ ಕೆಲಸದ ವಿಷಯದಲ್ಲಿ ನೀವು ಮುಂದೆ ಬರದಂತೆ ತಡೆಯುತ್ತಿರುವುದು ಇದೇ ವ್ಯಕ್ತಿ. ಮೇಷರಾಶಿಯವರು ಯಾರನ್ನೇ ಆಗಲಿ ಬೇಗ ನಂಬಿ ಬಿಡ್ತಾರೆ. ಅದೇ ನಿಮ್ಮ ದೊಡ್ಡ ತಪ್ಪು. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ಒಂದು ಸುಳ್ಳು ಸುದ್ದಿ ಸಿಕ್ಕಿಬಿಡುತ್ತೆ. ಒಂದು ಚಿಕ್ಕ ಸುಳ್ಳಿನಿಂದ ನಿಮ್ಮ ದೊಡ್ಡ ಬೆಟ್ಟದಂತಹ ಸತ್ಯ ಅನ್ನೋದು ಹೊರಬರುತ್ತೆ. ಈ 4 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ವಿವರಗಳು, ನಿಮ್ಮ ಯೋಜನೆಗಳು, ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. 3ನೇ ವ್ಯಕ್ತಿ, ಇವನು ಅತ್ಯಂತ ನಿಗೂಢವಾದ ವ್ಯಕ್ತಿ. ಇವನು ನಿಮ್ಮ ಪ್ರೀತಿ ಮತ್ತು ಕೋಪ ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವ ವ್ಯಕ್ತಿ. ಇವನು ನಿಮ್ಮ ಪ್ರೇಮಿಯಾಗಿರ್ಬೋದು, ನಿಮ್ಮ ಆತ್ಮೀಯ ಗೆಳೆಯನಾಗಿರ್ಬೋದು. ಇವನು ನಿಮ್ಮನ್ನ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೀನು ನನ್ನ ಮಾತು ಕೇಳ್ತಿದ್ರೆ ನಾನು ನಿನ್ನ ಜೀವನದಿಂದ ಹೋಗಿಬಿಡ್ತೀನಿ, ನೀನು ಹೀಗೆ ಮಾಡಿದ್ರೆ ನಾನು ಸಾಯ್ತೀನಿ ಅಂತ ಹೆದರಿಸ್ತಾನೆ. ಮೇಷರಾಶಿಯವರು ಪ್ರೀತಿಗಾಗಿ ಏನು ಬೇಕಾದರೂ ಮಾಡುವವರು. ಹಾಗಾಗಿ ನೀವು ಈ ಬಲೆಗೆ ಬಿದ್ದು ಬಿಡ್ತೀರಿ. ನಿಮ್ಮ ಕೋಪವನ್ನು ಇವನು ತನ್ನ ಆಯುಧ ಮಾಡಿಕೊಳ್ತಾನೆ. ನಿಮ್ಮಿಂದ ತಪ್ಪು ಮಾಡಿಸಿ ನಂತರ ಇದೇ ತಪ್ಪನ್ನು ಇಟ್ಟುಕೊಂಡು ನಿಮ್ಮನ್ನು ಸದಾ ತಪ್ಪಿತಸ್ಥರನ್ನಾಗಿ ಮಾಡೋದು ಇವನ ತಂತ್ರ. ಶುಕ್ರವಾರದಂದು ಇವನ ಈ ಎಮೋಷನಲ್ ಆಟದ ಸತ್ಯ ಬಯಲಾಗುತ್ತೆ. ಒಂದು ಮೆಸೇಜ್, ಒಂದು ಕರೆ ಅಥವಾ ಬೇರೆಯವರ ಬಾಯಿಂದ ಬರುವ ಒಂದು ಮಾತು ನಿಮ್ಮ ಕಣ್ಣನ್ನು ತೆರೆಸುತ್ತೆ. ಹಾಗಾದರೆ ಈ 4 ದಿನ ಮೇಷರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿ. ಈ 4 ದಿನ ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ, ಯಾವುದೇ ಮೆಸೇಜ್ಗೆ ಉತ್ತರ ಕೊಡಬೇಡಿ. ನಿಮ್ಮ ಮೌನವೇ ನಿಮ್ಮ ಗೆಲುವು. 2ನೇದಾಗಿ ಈ 4 ದಿನ ಯಾರಿಗೂ ಸಾಲ ಕೊಡಬೇಡಿ, ಯಾರಿಂದಲೂ ಸಾಲ ತೆಗೆದುಕೊಳ್ಬೇಡಿ, ಯಾವುದೇ ದೊಡ್ಡ ಹೂಡಿಕೆಯನ್ನು ಹೂಡಬೇಡಿ. 3ನೇದಾಗಿ ಪರಿಹಾರ. ಮಂಗಳವಾರ ಇದು ಕುಜನ ವಾರ. ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂಗಳನ್ನು ಅರ್ಪಿಸಿ. ಗುರುವಾರದಂದು ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಹಸುವಿಗೆ ತಿನ್ನಿಸಿ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಓಂ ಅಂಗರಕಾಯ ನಮಃ ಅಂತ 21 ಬಾರಿ ಜಪಿಸಿ. ಮನೆಯಲ್ಲಿ ಸಂಜೆ ದೀಪ ಹಚ್ಚುವಾಗ ಆ ದೀಪಕ್ಕೆ ಸ್ವಲ್ಪ ಕುಂಕುಮ ಹಾಕಿ. ಮೇಷರಾಶಿಯವರೇ, ನೆನಪಿಡಿ, ನಿಮ್ಮನ್ನು ಯಾರು ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೋಪ ಮತ್ತು ನಿಮ್ಮ ಅತಿಯಾದ ನಂಬಿಕೆ
ಬಿಟ್ಟರೆ ದೇವರು ಈಗ ನಿಮ್ಮ ಜೀವನದಿಂದ ಕಸವನ್ನು ಗುಡಿಸಿ ಹೊರ ಹಾಕ್ತಾ ಇದ್ದಾನೆ. ಈ ನೋವು ಇಂದು ಕಾಣ್ಬೋದು, ಆದರೆ ಮುಂದಿನ 1 ತಿಂಗಳಲ್ಲಿ ಇದೇ ನೋವು ನಿಮಗೆ ದೊಡ್ಡ ವರವಾಗುತ್ತೆ. ನೀವು ಮುಕ್ತರಾಗ್ತೀರಿ. ನಿಮ್ಮ ಜೀವನವನ್ನು ಇನ್ನು ಮುಂದೆ ನೀವೇ ಆಳ್ತೀರಿ, ಬೇರೆಯವರಲ್ಲ. ಈ ವಿಡಿಯೋ ನಿಮಗೆ ಸತ್ಯ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಮೇಷರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಓಂ ಅಂಗರಕಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮಿಂದ ತಪ್ಪು ಮಾಡಿಸಿ ನಂತರ ಇದೇ ತಪ್ಪನ್ನು ಇಟ್ಟುಕೊಂಡು ನಿಮ್ಮನ್ನು ಸದಾ ತಪ್ಪಿತಸ್ಥರನ್ನಾಗಿ ಮಾಡೋದು ಇವನ ತಂತ್ರ. ಶುಕ್ರವಾರದಂದು ಇವನ ಈ ಎಮೋಷನಲ್ ಆಟದ ಸತ್ಯ ಬಯಲಾಗುತ್ತೆ. ಒಂದು ಮೆಸೇಜ್, ಒಂದು ಕರೆ ಅಥವಾ ಬೇರೆಯವರ ಬಾಯಿಂದ ಬರುವ ಒಂದು ಮಾತು ನಿಮ್ಮ ಕಣ್ಣನ್ನು ತೆರೆಸುತ್ತೆ. ಹಾಗಾದರೆ ಈ 4 ದಿನ ಮೇಷರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿ. ಈ 4 ದಿನ ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ, ಯಾವುದೇ ಮೆಸೇಜ್ಗೆ ಉತ್ತರ ಕೊಡಬೇಡಿ. ನಿಮ್ಮ ಮೌನವೇ ನಿಮ್ಮ ಗೆಲುವು. ಎರಡನೆಯದಾಗಿ ಈ 4 ದಿನ ಯಾರಿಗೂ ಸಾಲ ಕೊಡಬೇಡಿ, ಯಾರಿಂದಲೂ ಸಾಲ ತೆಗೆದುಕೊಳ್ಬೇಡಿ, ಯಾವುದೇ ದೊಡ್ಡ ಹೂಡಿಕೆಯನ್ನು ಹೂಡಬೇಡಿ. ಮೂರನೆಯದಾಗಿ ಪರಿಹಾರ. ಮಂಗಳವಾರ ಇದು ಕುಜನ ವಾರ. ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂಗಳನ್ನು ಅರ್ಪಿಸಿ. ಗುರುವಾರದಂದು ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಹಸುವಿಗೆ ತಿನ್ನಿಸಿ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಓಂ ಅಂಗರಕಾಯ ನಮಃ ಅಂತ 21 ಬಾರಿ ಜಪಿಸಿ. ಮನೆಯಲ್ಲಿ ಸಂಜೆ ದೀಪ ಹಚ್ಚುವಾಗ ಆ ದೀಪಕ್ಕೆ ಸ್ವಲ್ಪ ಕುಂಕುಮ ಹಾಕಿ. ಮೇಷರಾಶಿಯವರೇ ನೆನಪಿಡಿ, ನಿಮ್ಮನ್ನು ಯಾರು ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೋಪ ಮತ್ತು ನಿಮ್ಮ ಅತಿಯಾದ ನಂಬಿಕೆ ಬಿಟ್ಟರೆ ದೇವರು ಈಗ ನಿಮ್ಮ ಜೀವನದಿಂದ ಕಸವನ್ನು ಗುಡಿಸಿ ಹೊರ ಹಾಕ್ತಾ ಇದ್ದಾನೆ. ಈ ನೋವು ಇಂದು ಕಾಣ್ಬೋದು, ಆದರೆ ಮುಂದಿನ 1 ತಿಂಗಳಲ್ಲಿ ಇದೇ ನೋವು ನಿಮಗೆ ದೊಡ್ಡ ವರವಾಗುತ್ತೆ. ನೀವು ಮುಕ್ತರಾಗ್ತೀರಿ. ನಿಮ್ಮ ಜೀವನವನ್ನು ಇನ್ನು ಮುಂದೆ ನೀವೇ ಆಳ್ತೀರಿ, ಬೇರೆಯವರಲ್ಲ. ಈ ವಿಡಿಯೋ ನಿಮಗೆ ಸತ್ಯ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಮೇಷರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಓಂ ಅಂಗರಕಾಯ ನಮಃ ಅಂತ ಕಮೆಂಟ್ ಮಾಡಿ.